ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವು ಇವತ್ತು ಲೋಕಲಿ ವೆಯ್ಟೆಡ್ ರಿಗ್ರೆಷನ್, ಸೊ ಈ ಒಂದು ಕಾನ್ಸೆಪ್ಟ್ ಮೇಲೆ ಯಾವ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಂತ ನೋಡೋಣ. ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಎರರ್ ಕ್ಯಾಲ್ಕುಲೇಷನ್ನ ಕಂಡುಹಿಡಿಬೇಕು ಈ ಒಂದು ಏನಂತೀರ ಕ್ವೆಶನಲ್ಲಿ. ಸೊ ಕ್ವೆಶನ್ನು ಈ ರೀತಿ ಟೇಬಲ್ ಫಾರ್ಮ್ಯಾಟಲ್ಲಿ ಕೊಟ್ಟಿರ್ತಾರೆ, ಮತ್ತು ಟೆಸ್ಟ್ ಇನ್ಸ್ಟೆನ್ಸು x=2 ಮತ್ತು b0 b1 ಟೌ ವ್ಯಾಲ್ಯೂಸು ಅವರೇ ಕೊಟ್ಟಿರ್ತಾರೆ. ಜಸ್ಟ್ ನಾವೇನು ಮಾಡಬೇಕು ಅಂದರೆ ಫೈನಲ್ ಆಗಿ ನಾವು ಎರರ್ ಕ್ಯಾಲ್ಕುಲೇಷನ್ನ ಮಾಡಬೇಕು. ಫಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕು ಅಂತ ಅಂದರೆ ಇನಿಷಿಯಲ್ ಪ್ರಿಡಿಕ್ಷನ್ ಅಂತ ಅಂದರೆ ಇನಿಷಿಯಲ್ ಆಗಿ ನಾವು ಪ್ರಿಡಿಕ್ಟ್ ಮಾಡ್ತಿರೋದು. ಸೊ ಇದನ್ನು ನಾವು ಏನಂತ ಹೇಳ್ತೀವಿ, ಹೈಪೋಥೆಸಿಸ್ ಫಂಕ್ಷನ್ ಅಂತ ಕರಿತೀವಿ. ಓಕೆನಾ, ಹೈಪೋಥೆಸಿಸ್ನ ಫಂಕ್ಷನ್ ಯೂಸ್ ಮಾಡಿಕೊಂಡು ನಾವು ಇನಿಷಿಯಲಿ ಪ್ರಿಡಿಕ್ಟ್ ಮಾಡಬೇಕು. ಓಕೆ, ಸೊ ಇವಾಗ y b0 ವ್ಯಾಲ್ಯೂ ಏನಿದೆ ನಮಗೆ ಕ್ವಶನಲ್ಲೇ ಕೊಟ್ಟಿದ್ದಾರೆ. ಸೊ 4.72 ಪ್ಲಸ್ ಬೀಟಾ 1 ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ 0.64 ಆ್ಯಂಡ್ ಎಕ್ಸ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ನಮಗೆ ಕ್ವೆಶನಲ್ಲಿ ಇನ್ಸ್ಟೆನ್ಸ್ ಬಂದ್ಬಿಟ್ಟು 2. ಇವಾಗ ಅವರು ಬೀಟಾ 1 ಆ್ಯಕ್ಚುಲಿ ಇಲ್ಲಿ 0.64 ಅಂತ ಬರೆದಿದೆ, ಆ್ಯಕ್ಚುಲಿ ಇದು 0.62. ಓಕೆನಾ, ಸೊ ಇಲ್ಲಿ ನಾವು 0.62 ಅಂತ ಹಾಕೋಬೇಕು. 0.62 ಇಂಟು 2 0.62 ಇಂಟು 2 ಮಾಡಿದಾಗ ನಮಗೇನು ಬರುತ್ತೆ 5.96 ಬರುತ್ತೆ. ಓಕೆನಾ, ಸೊ ನೆಕ್ಸ್ಟ್ ಇದಾದಮೇಲೆ ನಾವು ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಯೂಶುವಲ್ ಆಗಿ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಏನು ಮಾಡ್ತೀವಿ, ಯೂಕ್ಲಿಡಿಯನ್ ಡಿಸ್ಟೆನ್ಸ್ನ ನಾವು ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಡಿಸ್ಟೆನ್ಸ್ ಕಂಡುಹಿಡಿತೀವಿ, ಹೌದಲ್ವಾ? ಸೊ ಇವಾಗ ಇನ್ಸ್ಟೆನ್ಸಸ್ ಯಾವ್ದಾದಿದೆ 1 2 3 4 ಟೋಟಲ್ ಆಗಿ 4 ಇನ್ಸ್ಟೆನ್ಸ್ ಇದೆ. ಸೊ ಸ್ಯಾಲ್ರಿ ಏನಿದೆ 5121. ಸೊ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಬರೀ. ಎಕ್ಸ್ಪೆಂಡಿಚರ್ 25 5 7 ಆ್ಯಂಡ್ 8. ಸೊ ಇವಾಗ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. xi ಮೈನಸ್ ಎಕ್ಸ್ ಹೋಲ್ ಸ್ಕ್ವಯರ್ ಅಂತ ಅಂದರೆ ಇವಾಗ xi ಬಂದುಬಿಟ್ಟು ಏನು ಬರುತ್ತೆ ನಮಗೆ 5. ಓಕೆನಾ, xi ಬಂದುಬಿಟ್ಟು ನಮಗೆ 5 ಮೈನಸ್ ಎಕ್ಸ್ ಬಂದುಬಿಟ್ಟು ಏನು ಬರುತ್ತೆ ನಮಗೆ ಕ್ವೆಶನಲ್ಲಿ ಕೊಟ್ಟಿರೋ ಅಂಥದ್ದು 2. ಓಕೆನಾ, ಸೊ 2 ಹೋಲ್ ಸ್ಕ್ವಯರ್. ಸೊ ಏನು ಬರುತ್ತೆ 3 ಸ್ಕ್ವಯರ್ ಬರುತ್ತೆ. ಸೊ ಇಟ್ ಈಸ್ ನಥಿಂಗ್ ಬಟ್ 3 ಸ್ಕ್ವಯರ್ 9 ಬರುತ್ತೆ. √9 ಏನು ಬರುತ್ತೆ ನಮಗೆ 3 ಬರುತ್ತೆ. ಸೊ ನೆಕ್ಸ್ಟ್ ಏನು ಎಕ್ಸ್ ಅಂತ ಅಂದರೆ 1, xi ಅಂತ ಅಂದರೆ 1. ಕ್ವೆಶನಲ್ಲಿ ಎಕ್ಸ್ ಏನು ಕೊಟ್ಟಿದ್ದಾರೆ 2. ಸೊ ಹೋಲ್ ಸ್ಕ್ವಯರ್ ನನಗೆ 1 ಬರುತ್ತೆ, 1 ಸ್ಕ್ವಯರ್ 1 ಬರುತ್ತೆ. ನೆಕ್ಸ್ಟ್ 2 ಮೈನಸ್ ಕ್ವೆಶನಲ್ಲಿ 2 ಕೊಟ್ಟಿದ್ದಾರೆ ಹೋಲ್ ಸ್ಕ್ವಯರ್, ದಟ್ ಈಸ್ ನಥಿಂಗ್ ಬಟ್ 0 ಬರುತ್ತೆ. ಸೊ ನೆಕ್ಸ್ಟ್ 1 ಮೈನಸ್ ಕ್ವೆಶನಲ್ಲಿ 2 ಕೊಟ್ಟಿದ್ದಾರೆ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ರೂಟ್ ಸ್ಕ್ವಯರ್ ಏನು ಬರುತ್ತೆ ನನಗೆ ಕೊನೆಗೆ 1 ಬರುತ್ತೆ. ಓಕೆನಾ, ಸೊ ಇದನ್ನು ನಾವು ಸಾಲ್ಟ್ ಮಾಡ್ಕೊಂಡಾಗ ಏನು ಬರುತ್ತೆ, ಸೊ ಫಸ್ಟಿಗೆ 0 ಬರುತ್ತೆ, ಅದಾದಮೇಲೆ ಸೆಕೆಂಡ್ ಇನ್ಸ್ಟೆನ್ಸ್ 1 ಬರುತ್ತೆ, ಆಮೇಲೆ ಫೋರ್ತ್ ಇನ್ಸ್ಟೆನ್ಸು. ಸೊ ಪ್ರಯಾರಿಟಿ ಕೊಡೋದಾದರೆ ಇದಕ್ಕೆ ನಮಗೆ ಫಸ್ಟ್ ಪ್ರಯಾರಿಟಿ ಅಂದರೆ ಫಸ್ಟ್ ಇದು ಬರುತ್ತೆ ಸಾಲ್ಟ್ ಮಾಡಿದಾಗ, ಸೆಕೆಂಡು ಇದು ಬರುತ್ತೆ, ಥರ್ಡು ಇದು ಬರುತ್ತೆ, ಫೋರ್ತು ಇದು ಬರುತ್ತೆ ಅಲ್ವಾ ಸಾಲ್ಟ್ ಮಾಡ್ಕೊಂಡಾಗ. ಸೊ ನಮಗೆ ಕ್ವೆಶನಲ್ಲಿ ಇವಾಗ ನಾವು 3 ಇನ್ಸ್ಟೆನ್ಸಸ್ನ ತೊಗೊಳ್ಬೇಕು. ಓಕೆ, ಕ್ವೆಶನಲ್ಲಿ k=3 ಅಂತ ಕೊಟ್ಟಿದ್ದಾರೆ. ಸೊ ನಾವಿವಾಗ ಟಾಪ್ 3 ಇನ್ಸ್ಟೆನ್ಸ್ನ ನಾವು ತೊಗೊಳ್ಬೇಕಾಗತ್ತೆ. ಓಕೆ, ಕ್ವೆಶನಲ್ಲಿ ಎಷ್ಟು ಕೇಸ್ ಅಂತ ಕೊಟ್ಟಿರ್ತಾರೆ ಅಂದರೆ ಇವಾಗ k=2 3 ಅಂತ ಕೊಟ್ಟಿರ್ತಾರಲ್ವಾ. ಸೊ ಇವಾಗ k=3 ಈ ಕ್ವೆಶನಲ್ಲಿ k=3 ಬರೆದಿದ್ದಾರೆ, 3 ಕೊಟ್ಟಿದ್ದಾರೆ. ಓಕೆನಾ, ಐ ಡಿ ನಾಟ್ ರೈಟ್ ಇಟ್. ಸೊ k=3 ಕೊಟ್ಟಿದ್ದಾರೆ. ಸೊ ನಾವು ಟಾಪ್ 3 ಇನ್ಸ್ಟೆನ್ಸ್ನ ತೊಗೊಳ್ತೀವಿ. ಇನ್ ಕೇಸ್ ಏನಾದರೂ k=2 ಅಂತ ಕೊಂಡ್ರೆ ಟಾಪ್ 2 ಇನ್ಸ್ಟೆನ್ಸ್ ತೊಗೋಬೋದು. ನೀವು 4 ಅಂತ ಕೊಟ್ಟರೆ ಎಲ್ಲ ಇನ್ಸ್ಟೆನ್ಸ್ ತೊಗೋಬೇಕಾಗುತ್ತೆ. ಸೊ ಇಲ್ಲಿ ಕ್ವೆಶನಲ್ಲಿ ಟಾಪ್ 3 ಅಂದರೆ k=3 ಅಂತ ಕೊಟ್ಟರೆ ನಾವು ಬರೀ 3 ತೊಗೊಳ್ತೀವಿ, ದಟ್ ಇಸ್ ನಥಿಂಗ್ ಬಟ್ 0 1 1. ಓಕೆ, ಸೊ 2 3 4 ಇನ್ಸ್ಟೆನ್ಸ್ ಮಾತ್ರ ತೊಗೊಳ್ತೀವಿ. ಇವಾಗ ನಾವು ವೇಟ್ಸ್ನ ಕಂಪ್ಯೂಟ್ ಮಾಡಬೇಕು. ಸೊ ಅಂದರೆ ವೇಟ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನಮಗೆ ಸೆಕೆಂಡ್ ಇನ್ಸ್ಟೆನ್ಸ್ಗೆ ನಾವು ವೇಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. W2 = x2 ಅಂತ ಅಂದರೆ x2 ಮೈನಸ್ x ಬಾರ್ x ಹೋಲ್ ಸ್ಕ್ವಯರ್ ಅಲ್ವಾ. ಸೊ x2 ಏನು ಕೊಟ್ಟಿದ್ದಾರೆ 1 ಮೈನಸ್ 2 ಹೋಲ್ ಸ್ಕ್ವಯರ್ ಅಲ್ವಾ. ಸೊ 1 ಮೈನಸ್ ಕ್ವೆಶನಲ್ಲಿ ಇನ್ಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ 2x ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 2 ಇಂಟು ಟೌ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 0.4. ಸೊ ದಟ್ ಈಸ್ ನಥಿಂಗ್ ಬಟ್ 0.4 ಹೋಲ್ ಸ್ಕ್ವಯರ್. ಸೊ ಇದನ್ನು ಹಾಕಿದಾಗ ನಮ್ಗೆ ಏನು ಬರುತ್ತೆ ಡಿವೈಡೆಡ್ ಬೈ ಮೈನಸ್ ಆಫ್ 1 ಮೈನಸ್ 2 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 2 ಇಂಟು 0.4 ಹೋಲ್ ಸ್ಕ್ವಯರ್ ಏನು ಬರುತ್ತೆ 0.0439 ಬರುತ್ತೆ ಅಲ್ವಾ. ನೆಕ್ಸ್ಟ್ ನನಗೆ ಥರ್ಡ್ ಇನ್ಸ್ಟೆನ್ಸ್ ಇತ್ತು. ಥರ್ಡ್ ಇನ್ಸ್ಟೆನ್ಸಲ್ಲಿ ಎಕ್ಸ್ ವ್ಯಾಲ್ಯೂ ಏನಿದೆ, ಸೊ ಥರ್ಡ್ ಇನ್ಸ್ಟೆನ್ಸಲ್ಲಿ ಎಕ್ಸ್ ವ್ಯಾಲ್ಯೂ 2 ಇದೆ, ಇದು 1 ನೆನ್ಪಿಟ್ಕೊಳ್ಳಿ. ಸೊ 2 ಮೈನಸ್ 2 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 2 ಇಂಟು 0.4 ಹೋಲ್ ಸ್ಕ್ವಯರ್ ರೈಟ್. ಸೊ ಇಲ್ಲಿ ಜಸ್ಟ್ ನೀವೇನು ಮಾಡ್ತೀರಾ ಅಂದರೆ ಮೇಲ್ಗಡೆ 1 ಬದಲು ನೀವು 2ನ ಹಾಕ್ಕೊಳ್ಳಿ. ಸೊ ನಿಮಗೇನು ಬರುತ್ತೆ 1 ಬರುತ್ತೆ.
ಓಕೆ, ಸೊ ಇ ಪವರ್ 0 1 ಬರುತ್ತೆ. ನೆಕ್ಸ್ಟ್ W4 ಅಂದರೆ ಫೋರ್ತ್ ಇನ್ಸ್ಟೆನ್ಸ್ಗೆ ಇ ಟು ದಿ ಪವರ್ ಆಫ್ 1 ಮೈನಸ್ 2 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 2 ಇಂಟು 0.4 ಹೋಲ್ ಸ್ಕ್ವಯರ್ ಏನು ಬರುತ್ತೆ, ಸೇಮ್ ಬರುತ್ತೆ, 0.0439 ಬರುತ್ತೆ. ಇವಾಗ ವೆಯ್ಟ್ನ ಕಂಪ್ಯೂಟ್ ಮಾಡಾದ್ಮೇಲೆ ನಾವೇನು ಮಾಡಬೇಕು, ಇವಾಗ ಹೈಪೋಥೆಸಿಸ್ನ ಮತ್ತೆ ಕಂಪ್ಯೂಟ್ ಮಾಡಬೇಕು. ಹೈಪೋಥೆಸಿಸಲ್ಲಿ ಏನಿತ್ತು ನಮಗೆ y ಇಸ್ ಈಕ್ವಲ್ ಟು ಸೊ ಬೀಟಾ ನಾಟ್ ಪ್ಲಸ್ ಬೀಟಾ ನಾಟ್ ಪ್ಲಸ್ ಬೀಟಾ 1 x ಅಲ್ವಾ ಇದ್ದಿದ್ದು. ಸೊ ಇವಾಗ ಬೀಟಾ ನಾಟ್ ಏನು ಕೊಟ್ಟಿದ್ರು, ಸೊ ಬೀಟಾ ನಾಟ್ ಏನಿತ್ತು, ಸೊ ಸೇಮ್ ಇದನ್ನೇ ಬರ್ಕೊಳ್ಳಿ, 4.72 ಪ್ಲಸ್ 0.62 ರೈಟ್, 4.72 ಪ್ಲಸ್ 0.62 ಇಂಟು ಎಕ್ಸ್ ಅಲ್ವಾ ಇದ್ದಿದ್ದು, ಇಂಟು ಎಕ್ಸ್ ಇತ್ತು. ನೆಕ್ಸ್ಟ್ ಇವಾಗ ಇನ್ಸ್ಟೆನ್ಸಸ್ ಏನೇನಿದೆ, ಸೊ 2 3 4 ಓಕೆ. ನೆಕ್ಸ್ಟ್ ಎಕ್ಸ್ ಏನಿದೆ, ಸೊ ಎಕ್ಸ್ ಏನೇನಿತ್ತು 1 2 1 ಅಲ್ವಾ, 1 2 1. ನೆಕ್ಸ್ಟ್ ಏನಿದೆ ಎಕ್ಸ್ಪೆಂಡಿಚರು 5 7 8. ಸೊ ಎಕ್ಸ್ಪೆಂಡಿಚರ್ ಏನಿದೆ 5 7 8. ಸೊ ಇವಾಗ ನಾವು ಪ್ರಿಡಿಕ್ಟ್ ಮಾಡಬೇಕು ವೈನ, ರೈಟ್. ಸೊ ಪ್ರಿಡಿಕ್ಟ್ y ಆಫ್ y1. ಓಕೆ, ಸೊ ಇವಾಗ ನನಗೆ ಇಲ್ಲಿ ಎಕ್ಸ್ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ಅಷ್ಟೇ. 4.72 ಪ್ಲಸ್ 0.62 ಇಂಟು ಎಕ್ಸ್ ವ್ಯಾಲ್ಯೂ ಏನಿದೆ 1 ಇದೆ. ನೆಕ್ಸ್ಟ್ ಹಂಗೆ 4.72 ಪ್ಲಸ್ 0.62 ಇಂಟು 2 ಓಕೆ. ಆಮೇಲೆ 4.72 ಪ್ಲಸ್ 0.62 ಇಂಟು 1 ಓಕೆ. ಸೊ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಏನು ಬರುತ್ತೆ, 4.72 ಪ್ಲಸ್ 0.62 ಇಂಟು 1 ಏನು ಬಂತು ನನಗೆ 5.34. ನೆಕ್ಸ್ಟ್ ಇಲ್ಲೂ ಕೂಡ 5.34 ಬರುತ್ತೆ, ಯಾಕೆ ಅಂದರೆ ಇಲ್ಲೂ ಕೂಡ ಇಂಟು 1 ಅಷ್ಟೇ ನಾವು ಮಾಡಿರೋದು. ಸೊ ನೆಕ್ಸ್ಟ್ ಇಲ್ಲಿ ಇಂಟು 2 ಅಲ್ವಾ ಮಾಡಿರೋದು, ಏನು ಬರುತ್ತೆ 5.96 ಓಕೆ. ಸೊ ಈ ಥರ ಮಾಡಿದಾಗ ಇವಾಗ ಎಲ್ಲ ರೋಗೂ ಎಲ್ಲ ಇನ್ಸ್ಟೆನ್ಸ್ಗೂ ಏನು ಮಾಡಿದ್ರಿ, ಪ್ರಿಡಿಕ್ಷನ್ ಆಫ್ ವೈನ ಪ್ರಿಡಿಕ್ಟ್ ಮಾಡ್ಕೊಂಡ್ರಿ. ಸೊ ಪ್ರಿಡಿಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವೇನು ಮಾಡ್ತೀರಾ, ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟೆಪ್ 5ಅಲ್ಲಿ ನೀವೇನು ಮಾಡ್ತೀರಾ, ಎರರ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ, ಎರರ್ ಕ್ಯಾಲ್ಕುಲೇಷನ್ಸ್. ಸೊ ಇದಕ್ಕೆ ಫಾರ್ಮುಲಾ ಏನಪ್ಪ ಅಂದರೆ ಜೆ ಆಫ್ ಬೀಟಾ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2. ಸೊ ಸಮೇಷನ್ ಆಫ್ WI ಆಫ್ H ಬೀಟಾ ಆಫ್ XI ಮೈನಸ್ so yi. So this is a formula for error calculation. Okay, so 1 divided by 2 wi. So wi ಅಂತ ಅಂದರೆ ಇವಾಗ ನಾವು ವೆಯ್ಟ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡೆ ಅಲ್ವಾ, ಇವಾಗ ಸೆಕೆಂಡ್ ಇನ್ಸ್ಟೆನ್ಸು, ಥರ್ಡ್ ಇನ್ಸ್ಟೆನ್ಸು, ಫೋರ್ತ್ ಇನ್ಸ್ಟೆನ್ಸ್ ಅಂತ. ಇವಾಗ ನಾವು ಫಸ್ಟ್ ಸೆಕೆಂಡ್ ಇನ್ಸ್ಟೆನ್ಸ್ ಇರೋದು, ಸೊ W2. ಸೊ ಇವಾಗ W2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫಸ್ಟಿಗೆ W2 ವ್ಯಾಲ್ಯೂ ವೆಯ್ಟ್ ಏನು ಬರುತ್ತೆ 0.0439 ರೈಟ್. ಸೊ 0.0439 ಇಂಟು ಈ ಹೆಚ್ ಬೀಟಾ ಆಫ್ XI ಅಂತ ಅಂದರೆ ಇಲ್ಲಿ ನಾವು ಹೈಪೋಥಿಸಿಸ್ ಕಂಡುಹಿಡಿದ್ವಲ್ಲ, ಇದ್ರದ್ದು ಏನಾಗಿರುತ್ತೆ ವ್ಯಾಲ್ಯೂ ಆಗಿರುತ್ತೆ. ಸೊ 5.34 ಮೈನಸ್ YI ವ್ಯಾಲ್ಯೂ ಏನಾಗಿರುತ್ತೆ 5 ಹೋಲ್ ಸ್ಕ್ವಯರ್ ಪ್ಲಸ್ ನೆಕ್ಸ್ಟ್ W3 ವ್ಯಾಲ್ಯೂ ಏನು 1 ಇಂಟು, ಸೊ ಇಲ್ಲೇನಿದೆ 5.96 ಮೈನಸ್ YI ವ್ಯಾಲ್ಯೂ ಏನಿದೆ 7 ಹೋಲ್ ಸ್ಕ್ವಯರ್ ಪ್ಲಸ್, ಸೊ ನೆಕ್ಸ್ಟ್ 5.34 ಮೈನಸ್ ಸೊ 8 ಹೋಲ್ ಸ್ಕ್ವಯರ್. ಇದನ್ನು ಕ್ಯಾಲ್ಕುಲೇಟ್ ಮಾಡಿದೆ, ಇಲ್ಲಿ ಇಂಟು ಮಾಡಬೇಕಲ್ಲ. ಸೊ ಇಂಟು W4 ವ್ಯಾಲ್ಯೂ ಏನು 0.0439. ಗೊತ್ತಾಯ್ತಲ್ವ ನಾನು ಯಾವ ರೀತಿ ತೊಗೊಂಡೆ ಅಂತ. ಸೊ ಇವಾಗ W2 ವ್ಯಾಲ್ಯೂ ಇಲ್ಲಿದೆ, ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ ವೆಯ್ಟ್ಸಲ್ಲಿ. ಸೊ ಹೆಚ್ ಬೀಟಾ ಆಫ್ XI ಅಂತ ಅಂದರೆ ನಾವು ಹೈಪೋಥಿಸಿಸ್ ಕಂಡುಹಿಡ್ಕೊಂಡ್ವಲ್ಲ ಅದು. ಸೊ ಮೈನಸ್ YI ಅಂತ ಅಂದರೆ ಇವಾಗ X2 Y2 ವ್ಯಾಲ್ಯೂ ಏನು ಅಂದರೆ ಸೆಕೆಂಡ್ ಇನ್ಸ್ಟೆನ್ಸ್ Y ವ್ಯಾಲ್ಯೂ ಏನು 5, ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಏನು ಬರುತ್ತೆ ನಾವು ನೋಡೋಣ ಇವಾಗ. ಸೊ 1 divided by 2 ಇಂಟು, ಸೊ 0.0439 ಇಂಟು 5.34 ಮೈನಸ್ 5 ಹೋಲ್ ಸ್ಕ್ವಯರ್ ಪ್ಲಸ್ 5.96 ಮೈನಸ್ 7 ಹೋಲ್ ಸ್ಕ್ವಯರ್ ಪ್ಲಸ್ ದೆನ್ 0.0439 ಇಂಟು 5.34 ಮೈನಸ್ 8 ಹೋಲ್ ಸ್ಕ್ವಯರ್ ಆ್ಯಂಡ್ ಕ್ಲೋಸ್ ದಿಸ್. ಸೊ ಏನು ಬರುತ್ತೆ 0.6954 ಬರುತ್ತೆ. ಓಕೆನಾ, ಸಾರಿ 0.6986 ಬರುತ್ತೆ. ಓಕೆ, ಸೊ ದಿಸ್ ಇಸ್ ಅ ಆನ್ಸರ್ ಫಾರ್ ಎರರ್ ಕ್ಯಾಲ್ಕುಲೇಷನ್ ಆ್ಯಂಡ್ ಈ ರೀತಿ ನಾವು LWR ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಓಕೆ, ಅರ್ಥ ಆಯ್ತಲ್ವಾ? ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.